ಕರುನಾಡಿಗೆ ಈಗ ಮತ್ತೆ ಕಾವೇರಿ ಆಘಾತ ಎದುರಾಗ್ತಾ ಇದೆ. ತಮಿಳುನಾಡಿಗೆ ಕೂಡಲೇ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ. ಮತ್ತೊಮ್ಮೆ ಸಿಡಬ್ಲ್ಯೂಆರ್ಸಿ ನೀರು ಹರಿಸಬೇಕು ಅಂತ ಆದೇಶ ಮಾಡಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಕಂಪಲ್ಸರಿ. ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಈ ಹಿಂದೆಯೂ ಕೂಡ 3,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿತ್ತು. ಈಗ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಆದೇಶ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮತ್ತೆ ಕನ್ನಡಿಗರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಮತ್ತೆ ಆಕ್ರೋಶ ಹೊರಹಾಕೋದಕ್ಕೆ ಮುಂದಾಗುವ ಸಾಧ್ಯತೆಗಳು ಇದೆ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ವಿರುದ್ಧ ಕೆರಳಿ ಕೆಂಡವಾಗಿದ್ರು. ನಮಗೆ ನೀರಿಲ್ಲ, ಇಲ್ಲದೇ ಇರೋ ನೀರನ್ನು ಎಲ್ಲಿಂದ ತಂದು ಕೊಡಬೇಕು ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಕಾರಣವಾಯಿತು. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ಸಿಡಬ್ಲ್ಯೂಎಂಎ ಸದ್ಯಕ್ಕೆ ನೀರು ಹರಿಸೋದೇನು ಬೇಡ, ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಅಂತ ಕೂಡ ಹೇಳಿತ್ತು. ಈ ನಡುವೆ ಈಗ ನೀರು ಹರಿಸಿ ಅಂತ ಹೇಳಿರುವಂಥದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳಿ. ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿ ವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರೆಲ್ಲ ಯಾರೂ ಹೋಗೋದಿಲ್ಲ, ಯಾರು ಹಿಡಿದಿಟ್ಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. Still I have not got any information. Let me discuss that. ನಾಳೆ ಸಚಿವರ ಸಭೆ ಯಾಕೆ ಕರೆದಿದ್ದೀನಿ ಅಂದರೆ, ನಾವು ಕೂಡ ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್, ನಮ್ಮ ಪಕ್ಷ, ನಮ್ಮ ಸಚಿವರು ಮತ್ತು ನಮ್ಮ ಲೀಡರ್ಸು ಕರೆದಿದ್ದೀನಿ. ಒಂದು 15 ಜನ ಲೀಡರ್ಸು ಕರೆದಿದ್ದೀನಿ. ನಮ್ಮ ಪಾರ್ಟಿ ಲೀಡರ್ಸ್ನ ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು. ಅದಕ್ಕೆ ಕರೆದಿದ್ದೀನಿ. ನಾಳಿದ್ದು ತಿರ್ಗಾ ಕ್ಯಾಬಿನೆಟ್ ಮೀಟಿಂಗ್, ಅಫಿಷಿಯಲ್ ಮೀಟಿಂಗ್ ಇದೆ. ನಾಳೆ ವಿತೌಟ್ ಸಬ್ಜೆಕ್ಟ್ ಪೊಲಿಟಿಕಲ್ ಮೀಟಿಂಗ್ ಇದೆ. ನಾಳಿದ್ದು ಬೇರೆ ಮೀಟಿಂಗ್ ಇದೆ. ಇವತ್ತು ಬಿಡುಗಡೆ ಮಾಡ್ತೀನಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಜನ ನಮಗೆ ಅಧಿಕಾರ ಕೊಟ್ಟಿರೋದು, ಜನರನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಪ್ರಕೃತಿ ಮೇಲೂ ಕೂಡ ನಂಬಿಕೆ ಇದೆ, ಪ್ರಕೃತಿ ಕೂಡ ಕೈ ಹಿಡಿಯತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ನಮ್ಮ ರೈತರು ಏನಿದ್ದಾರೆ ಅವರನ್ನು ಉಳಿಸುವಂತಹ ಕೆಲಸಕ್ಕೆ ನಾವು ಮುಂದಾಗ್ತೀವಿ, ಅವರ ಪರ ನಿಲ್ಲುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಆದೇಶ ಕೊಟ್ಟರು ಅನ್ನೋ ಕಾರಣಕ್ಕೆ ನೀರು ಏಕಾಏಕಿ ಬಿಟ್ಬಿಡೋದಕ್ಕಾಗಲ್ಲ. ಯೋಚನೆ ಮಾಡ್ತೀವಿ, ನಾವು ಕೂಡ ಮುಂದೇನು ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತೀವಿ. ಬೆಳೆಗಳಿಗೆ ನೀರು ಹರಿಸುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಬೆಳೆಗಳು ಕಳೆದುಕೊಳ್ಳದ ಹಾಗೆ ಅದನ್ನು ಕೂಡ ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಏನೇ ಇದ್ದರೂ ಕೂಡ ಸೌಹಾರ್ದತೆ ಮೂಲಕ, ಅಂದರೆ ಮಾತುಕತೆ ಮೂಲಕ ಎಲ್ಲವನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ಲೆಕ್ಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಇನ್ನು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಭುಗಿಲೇಳುತ್ತೆ ಅನ್ನುವಂಥದ್ದು ಒಂದು ಗೊತ್ತಾಗಿದೆ, ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ತಲೆನೋವಾಗುತ್ತೆ. ರಾಜ್ಯ ಸರ್ಕಾರ ಈಗ ಮಾತುಕತೆ ಮೂಲಕ, ಸೌಹಾರ್ದತೆ ಮೂಲಕ ನಾವು ಇದನ್ನು ಬಗೆಹರಿಸ್ತೀವಿ ಅನ್ನೋ ವಿಚಾರವನ್ನು ಅವರು ಕೂಡ ಹೇಳ್ತಾ ಇದ್ದಾರೆ.
ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಬಗೆಹರಿಸುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈಗಾಗಲೇ ತಮಿಳುನಾಡು CWRC ಬಳಿ ಹೋಗಿತ್ತು. ಆಗಲೂ ಕೂಡ ಸರಿಸುಮಾರು 3500 ಕ್ಯೂಸೆಕ್ ನೀರು ಪ್ರತಿದಿನ ಹರಿಸಬೇಕು ಅಂತ CWRC ಆದೇಶ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ಹೋರಾಟವಾಯಿತು. ಮತ್ತೊಂದು ಕಡೆ ಸರ್ಕಾರ ಮೇಲ್ಮನವಿ ಕೂಡ ಹೋಯಿತು. CWMAಯಲ್ಲಿ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಲಾಯಿತು. ಅಲ್ಲಿ ಆ ಒಂದು ಮೇಲ್ಮನವಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ CWMA, ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟು ಸದ್ಯದ ಪರಿಸ್ಥಿತಿಯನ್ನು ಯಥಾವತ್ತಾಗಿ ಕಾಯ್ದುಕೊಂಡು ಹೋಗಿ ನೀರು ಹರಿಸೋ ಅವಶ್ಯಕತೆ ಏನಿಲ್ಲ ಅಂತ ಆದೇಶ ಕೂಡ ಕೊಡ್ತು. ಈಗ ಮತ್ತೆ ಆದೇಶ ಮಾಡಿರುವಂಥದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಈಗಾಗಲೇ ಒಂದು ಬಹುದೊಡ್ಡ ಹೋರಾಟಗಳನ್ನು ನೋಡಿದ್ದೀವಿ, ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯದ ಜನರ ರಕ್ತ ಕೊತ ಕೊತ ಕುದಿತಾ ಇತ್ತು. ಅದು ಕೂಡ ಇಲ್ಲದ ಸಂದರ್ಭದಲ್ಲಿ ನೀರು ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದು ಅನ್ನೋ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ ಅಂತ ಕೋರ್ಟ್ಗಳು ಹೇಳಿದ್ರು ಕೂಡ ಈ CWRC ಮಾಡ್ತಾ ಇರುವಂತಹ ಕಿತಾಪತಿಗೆ ಮತ್ತೆ ಅಸಮಾಧಾನ ಏನಾದರೂ ಭುಗಿಲೇಳೋ ಸಾಧ್ಯತೆ ಇದೆಯಾ? ರಾಜ್ಯ ಸರ್ಕಾರದ ಮುಂದೆ ಏನು ಆಯ್ಕೆಗಳಿದ್ದಾವೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇದು ಕಳೆದ ವಾರ ಬುಧವಾರದಿಂದ ಶುರುವಾಗಿರೋ ಸಂಘರ್ಷ ಅಲ್ಲ. 1922ರಿಂದ 2026 ಈ ತಿಂಗಳ ಈ ಘಳಿಗೆಯವರೆಗೂ ಐತಿಹಾಸಿಕ ಸಂಘರ್ಷ. ಕಾವೇರಿ ನೀರು ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಮನೋಗರ್ಭದಲ್ಲಿ, ಅಸ್ಮಿತೆಯ ರೂಪದಲ್ಲಿ, ಅಸ್ತಿತ್ವದ ರೂಪದಲ್ಲಿ, ಸ್ವಾಭಿಮಾನದ ರೂಪದಲ್ಲಿ, ಆತ್ಮಾಭಿಮಾನದ ರೂಪದಲ್ಲಿ ಲಾಂಛನದಂತೆ ಇರುವಂತಹ ಕಾವೇರಿ ನೀರು. ಆ ಕಾವೇರಿ ನೀರು ವಿಚಾರ ಮಾತ್ರ ಅಲ್ಲ, ಈ ರಾಜ್ಯದ ಭಾಷೆ, ಈ ರಾಜ್ಯದ ಸಂಸ್ಕೃತಿ, ಈ ರಾಜ್ಯದ ಸಂಸ್ಕಾರ, ನೆಲ, ಜಲ, ಭಾಷೆ ಇವೆಲ್ಲದರ ಬಗ್ಗೆಯೂ ಕೂಡ ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆಯಾದಂತೆ ಭಾವಿಸ್ತಾರೆ. ಹಾಗಾಗಿ ನೋಡಿ, ಈ ಆದೇಶಕ್ಕೆ ಬರ್ತೀನಿ. ಈಗ ಬರ್ತಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟು ಕನ್ನಡಿಗರನ್ನು ಮತ್ತೆ ಕೆರಳಿಸುವಂತಹ ರೂಪದಲ್ಲಿದೆ. ಈಗಾಗಲೇ ಕರುನಾಡಿಗೆ ಮತ್ತೆ ಕಾವೇರಿ ಆಘಾತವನ್ನು ಕೊಟ್ಟಿದೆ. 13ನೇ ತಾರೀಕು ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂತೇಳಿ ಈ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಒಂದು ತರಹದ ಆದೇಶವನ್ನು ಹೊರಡಿಸಿತ್ತು. ಯಾವುದೇ ಕಾರಣಕ್ಕೂ ಕೂಡ ಬಂದ್ ನಿಲ್ಲೋದಿಲ್ಲ. ಅದಕ್ಕೆ ಕಾರಣ ಹುಡುಕ್ತಾ ಹೋದಾಗ ನಮಗೆ ಮೂಲ ಸಿಗೋದು ಕಾವೇರಿ ನೀರು. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು. ನೋಡಿ, ಈ ಕಾವೇರಿ ನೀರು ಕ್ಯೂಸೆಕ್ಸ್ ಬಿಡಿ, ಒಂದು ಹನಿ ನೀರನ್ನು ಬಿಟ್ಟು ಕೊಡುವುದಿಲ್ಲ. ಕಾರಣ, ತಮಿಳುನಾಡು ಕೇಳ್ತಾ ಇರೋದು ಕೇವಲ ಕೃಷಿ ಉದ್ದೇಶಕ್ಕೂ ಮಾತ್ರ ಅಲ್ಲ, ಆ ಭಾಗದ ಜನರಿಗೆ ಕುಡಿಯೋದಕ್ಕೂ ಕೂಡ ಇದೇ ನೀರನ್ನು ಬಳಸಬೇಕು. ಕೃಷಿ, ವಿದ್ಯುತ್ ಮತ್ತು ಕುಡಿಯೋದಕ್ಕೆ, ಈ 3 ಉದ್ದೇಶಕ್ಕೆ ಕರ್ನಾಟಕ ಕೊಡೋದಕ್ಕೆ ಸಿದ್ಧ ಇಲ್ಲ. ನೀವು ಒಂದಷ್ಟು ಎಕರೆಗಳಿಗೆ ಕೃಷಿ ಉದ್ದೇಶಕ್ಕಾಗಿ ಕೇಳ್ತೀರಾ, ನಾವು ಇದ್ದಾಗಲೂ ಕೊಟ್ಟಿದ್ದೀವಿ, ಇಲ್ದಲೇ ಇದ್ದಾಗಲೂ ಕೊಟ್ಟಿದ್ದೀವಿ, ಈಗ ಬೇಕಾದರೂ ಕೊಡ್ತೀವಿ. ಆದರೆ ನೀವು ಕುಡಿಯೋದಕ್ಕೂ ಬೇಕು, ಕೃಷಿ ಉತ್ಪನ್ನ ವಿಚಾರಕ್ಕೂ ಬೇಕು, ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ನಿಮಗೆ ನಮ್ಮ ಕರ್ನಾಟಕದ ನೀರೇ ಬೇಕು ಅನ್ನೋದಾದರೆ, ಮತ್ತೊಂದು ಕಡೆ ಈ ಹಿಂದೆ ಬ್ರಿಟಿಷರು ತೆಗೆದುಕೊಂಡಿದ್ದಂತಹ ನಿರ್ಧಾರ ನೋಡಿ, ಈ ಕಾವೇರಿ ಉಗಮ ಆಗೋದಲ್ಲಿ ನಮ್ಮ ಕರ್ನಾಟಕದ ಕೊಡಗು ಭಾಗದಲ್ಲಿ. ಈ ಕಾವೇರಿ ತಮಿಳುನಾಡನ್ನು ಹಾದು ಹೋಗಿ ಬಂಗಾಳ ಕೊಲ್ಲಿಯವರೆಗೂ ಕೂಡ ರೀಚ್ ಆಗುತ್ತೆ. ಸೊ ಎಲ್ಲ ರಾಜ್ಯಕ್ಕೂ ಇದು ಸಮಾನ ಅಲ್ವಾ? ತಮಿಳುನಾಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಕರ್ನಾಟಕಕ್ಕೂ ಅದಕ್ಕಿಂತ ಹೆಚ್ಚಾದ ಸ್ವಾತಂತ್ರ್ಯ ಇದೆ. ಇದು ಕನ್ನಡಿಗರ ರೋಷಾವೇಶ. ಜೊತೆಗೆ CWRC ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಆದೇಶಕ್ಕೆ ಈಗಾಗಲೇ ಕನ್ನಡಿಗರು ಕೆರಳಿ ಕೆಂಪಾಗಿದ್ದಾರೆ. ಸಂತೋಷ್, ಒಟ್ಟಾರೆ ನಿಜಕ್ಕೂ ಕೂಡ ಮುಂದಿನ 15 ದಿನಗಳವರೆಗೂ ಕೂಡ ಸಾಕಷ್ಟು ನೀರುಗಳನ್ನು ತಮಿಳುನಾಡಿಗೆ ಹರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದರೆ ಕನ್ನಡಿಗರು ಮಾತ್ರ ಸುತಾರಾಮ್ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಿಲ್ಲ. ಸಾಹಿಲ್, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗತ್ತೆ. ಪ್ರತಿ ಬಾರಿ ನಡೆದು ಬರ್ತಾ ಇರುವಂತಹ ಒಂದು ಪ್ರಕ್ರಿಯೆ ಇದು. ಇವತ್ತು ನೆನ್ನೆದಲ್ಲ ಈ ಹೋರಾಟ. ಕಾವೇರಿ ನದಿ ನೀರಿಗಾಗಿ ನಡೀತಾ ಇರುವಂತಹ ಸಂಘರ್ಷ, ಸಮರ ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳ ಹಿಂದಿನಿಂದಲೇ ಇದು ನಡೆದು ಬರ್ತಾ ಇದೆ. ಇನ್ನು CWMAಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈಗ ಕೆಲವೇ ಹೊತ್ತಿನಲ್ಲಿ CWMA ಹೈ ಮೀಟಿಂಗ್ ನಡೆಯುತ್ತೆ. CWMA ಸಭೆಯಲ್ಲಿ ವಾದ ಮಂಡಿಸೋದಕ್ಕೆ ರಾಜ್ಯ ಸಿದ್ಧವಾಗ್ತಾ ಇದೆ.
ಈಗಾಗಲೇ ಪ್ರಬಲ ವಾದವನ್ನು ಮಂಡನೆ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಆದೇಶ ಕೂಡ ಹೋಗಿದೆ. ಅಧಿಕಾರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಪ್ರಮುಖ ಕಾರಣಗಳನ್ನು ಮುಂದೆ ಇಟ್ಕೊಂಡು ಮೇಲ್ಮನವಿಗೆ ನಿರ್ಧಾರ ಮಾಡಲಾಗಿದೆ. ಕುಡಿಯೋದಕ್ಕೆ ನೀರಿಲ್ಲ, ಆದರೆ ಇಲ್ಲದೇ ಇರೋ ನೀರನ್ನು ಎಲ್ಲಿಂದ ತಂದುಕೊಡಬೇಕು? ಆಗಸ್ಟ್ನಲ್ಲೂ ಕೂಡ ಕಡಿಮೆ ಪ್ರಮಾಣದ ಮಳೆ ನಿರೀಕ್ಷೆ ಇದೆ. ಹೇಳಲಾಗಿತ್ತು ಮಳೆ ಬರಬಹುದು ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ. ಆದರೆ ಎಷ್ಟು ಅಂದಾಜು ಇಟ್ಟುಕೊಳ್ಳಲಾಗಿತ್ತು, ಅದಕ್ಕಿಂತ ಕಡಿಮೆ ಮಳೆ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ನೀರಿನ ಕೊರತೆ ತುಂಬ ಇದೆ. ಇದನ್ನು ಸರಿಯಾಗಿ ಮನಗಾಣಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪಾಲಿನ ನೀರನ್ನು ಉಳಿಸೋ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ಈ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಆದೇಶ ಕೂಡ ಹೊರಡಿಸಿದ್ದಾರೆ. ಹೀಗಾಗಿ CWMAಯಲ್ಲಿ ಇವತ್ತು ಏನೇನಾಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ನಾವು ಇನ್ನೇನು ಮೀಟಿಂಗ್ ಏನೋ ನಡೆಯುತ್ತೆ, ಆ ಮೀಟಿಂಗ್ನಲ್ಲಿ ನೀರು ಬಿಡೋದಕ್ಕಾಗಲ್ಲ, ನಮಗೆ ತುಂಬ ಕೊರತೆ ಇದೆ, ಮಳೆಯ ಕೊರತೆ ಇಷ್ಟು ಪ್ರಮಾಣ ಇದೆ, ಒಳಹರಿವು ಎಷ್ಟಿದೆ, ಈ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ನೀಡಿ ನೀರು ಬಿಡುಗಡೆ ಮಾಡೋದಕ್ಕೆ ರಾಜ್ಯ ನಿರಾಕರಣೆ ಮಾಡೋ ಸಾಧ್ಯತೆ ಇದೆ.